ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತು ಸೋಯಾ ಪಲಾವ್ ಹೇಗೆ ಮಾಡೋದಂತ ನೋಡ್ಕೋಣ. ಈ ರೆಸಿಪಿ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾವಾಗಲೂ ಒಂದೇ ಥರ ಪಲಾವ್ ತಿಂದು ಬೇಜಾರಾಗಿರ್ತೈತಲ್ಲ, ಈ ರೀತಿ ಡಿಫ್ರೆಂಟಾಗಿ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ಒಂದು ಅರ್ಧ ಕಟ್ ಪುದೀನ, ಒಂದು ಅರ್ಧ ಕಟ್ ಕೊತ್ತಂಬರಿ ಮತ್ತು ಹಸಿಮೆಣಸಿನಕಾಯಿ ಕೂಡ ತೊಗೊಂಡಿದ್ದೀವಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕೂಡ ತೊಗೊಂಡಿದ್ದೀವಿ. ಈ ಮಸಾಲ ಪದಾರ್ಥ ಎಲ್ಲ ನಾವು ಇಲ್ಲೊಂದು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ. ಹಸಿಮೆಣಸಿನಕಾಯಿ ಖಾರ ಕಡಿಮೆ ಇದೆ, ಅದಕ್ಕೆ ನಾವು ಒಂದು 5ರಿಂದ 6 ಹಾಕ್ಕೊಂಡಿದ್ದೀವಿ. ನೀವು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ನಾವಿಲ್ಲಿ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಮತ್ತು ಡ್ರೈ ಮಸಾಲ ಕೂಡ ಹಾಕ್ಕೋಬೇಕು. ಚಕ್ಕೆ, ಏಲಕ್ಕಿ, ಲವಂಗ ಹಾಕ್ಕೊಂಡು ಒಂದು 3 ಮೆಣಸು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ಇದನ್ನು ನಾವು ನೈಸಾಗಿ ರುಬ್ಕೋಬೇಕಾಗುತ್ತೆ ಮಸಾಲನ. ಇವಾಗ ನಾವಿಲ್ಲೊಂದು ಸ್ಟವ್ ಹಚ್ಚಿ ಕುಕ್ಕರ್ ಕೂಡ ಇಟ್ಟಿದ್ದೀವಿ. ಕುಕ್ಕರ್ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಂಬಿಟ್ಟು, ಎಣ್ಣೆ ಕಾದ ನಂತರ ಡ್ರೈ ಮಸಾಲ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಕಲ್ಲು ಹೂವು, ಮರಾಠ ಮಗ್ಗು, ಪಲಾವ್ ಎಲೆ, ಚಕ್ಕೆ, ಸೋಪು ಕಾಳು, ಮತ್ತೊಂದು ಚಕ್ರ ಮುಗ್ಗು ಕೂಡ ಹಾಕ್ಕೊಂಡಿದ್ದೀವಿ. ಇದಿಷ್ಟ ಆದಮೇಲೆ ಒಂದು 2 ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ ನಾವು ಸ್ಲೇಸಾಗಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಈರುಳ್ಳಿ. ನೀವು ರುಬ್ಬೋದಕ್ಕೂ ಮಸಾಲ ಹಾಕ್ಕೊಳ್ಳಿ ಮತ್ತು ಒಗ್ಗರಣೆ ಕೂಡ ಈ ರೀತಿ ಡ್ರೈ ಮಸಾಲ ಹಾಕ್ಕೊಳ್ಳಿ. ಸಖತ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಪಲಾವು. ಇಲ್ಲಿ ನೋಡಿ, ನೀವು ಟೊಮೊಟೊ ಕೂಡ ನಾವು ಈ ರೀತಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀವಿ. 2 ಟೊಮೊಟೊ ಹಾಕ್ಕೊಂಡಿದ್ದೀವಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ಮಾಡ್ತಾಯಿದ್ದೀನಿ. ನಾ ಮಾಡುವಂಥ ರೆಸಿಪಿ ಒಂದು 6ರಿಂದ 7 ಜನಕ್ಕೆ ಆಗುತ್ತೆ. ಸ್ವಲ್ಪ ಅರಿಶಿನ ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾವು ಒಂದು ಪ್ಯಾಕೆಟ್ ಪಲಾವ್ ಸೋಯಾಬೀನ್ ತೊಗೊಂಡ್ಬಿಟ್ಟು ಸ್ಮಾಲ್ ಸೈಜ್ ತೊಗೊಂಡಿದ್ದೀವಿ. ಒಂದು 1/4 ಗಂಟೆ ಬಿಸಿನೀರಲ್ಲಿ ನೆನೆಯಕ್ಕಿಟ್ಟು ಕ್ಲೀನಾಗಿ ನೀರೆಲ್ಲ ಹಿಂಡಿಬಿಟ್ಟು ಹಾಕ್ಕೊಂಡಿದ್ದೀವಿ. ಇದು ಕೂಡ ಸ್ವಲ್ಪ ಒಗ್ಗರಣೆ ಜೊತೆ ಫ್ರೈ ಆಗಲಿ. ಮತ್ತು ನೆಕ್ಸ್ಟು ಬೀನ್ಸು, ಕ್ಯಾರೆಟು ಕೂಡ ಹಾಕ್ಕೊಂಡಿದ್ದೀವಿ. ನೀವು ಎಕ್ಸ್ಟ್ರಾ ಬೇಕಂದರೆ ಮತ್ತು ಯಾವ ತರಕಾರಿ ಬೇಕಾದ್ರೂ ಹಾಕೋಬೋದು. ಆಲೂಗಡ್ಡೆ, ಹೂಕೋಸು ಎಲ್ಲ ಹಾಕೋಬೋದು. ನಾವಿಲ್ಲಿ ಹಾಕಿಲ್ಲ. ಮತ್ತು ಉಪ್ಪು ಕೂಡ ಹಾಕೋಬೇಕು. ಉಪ್ಪು ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಗ್ರೀನ್ ಮಸಾಲ, ಅದು ಕೂಡ ಹಾಕ್ಕೊಂಡಿದ್ದೀವಿ. ಇದು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಮಟ್ಟ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ಳೋಣ ಚೆನ್ನಾಗಿ. ಇದನ್ನು ಪಲಾವ್ ಮಸಾಲ ಕುದ್ಬಿಟ್ಟು ಎಣ್ಣೆ ಬಿಡಬೇಕು. ಅಲ್ಲಿ ಮಟ್ಟ ನಾವು ಕುದಿಸ್ಕೊಂಡ್ರೆ ಪಲಾವು ಡಿಫ್ರೆಂಟ್ ಟೇಸ್ಟು ಮಸ್ತಾಗಿ ಬರುತ್ತೆ ನೋಡಿರಿ. ನೋಡಿ, ಇಲ್ಲೇ ಕುದೀತಾ ಇದೆ. ಅಷ್ಟೊತ್ತಿಗೆ ಬೀನ್ಸು, ಕ್ಯಾರೆಟು, ಸೋಯಾಬೀನ್ ಎಲ್ಲ ಸ್ವಲ್ಪ ಬೆಂದ್ಕೊಳ್ಳುತ್ತೆ. ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳುತ್ತೆ ಕೂಡ. ಇಲ್ಲಿ ಪಲಾವ್ ಮಸಾಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾವು ಬಿಸಿನೀರನ್ನ ಕಾಯಕ್ಕಿಟ್ಟಿದ್ವಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನ ಅಳತೆ ಮಾಡಿಬಿಟ್ಟು ಕಾಸಿ ಇಟ್ಕೊಂಡಿದ್ವಿ. ಈ ರೀತಿ ಕಾದಿರೋ ನೀರು ಹಾಕೋದ್ರಿಂದ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು, ಗರಂ ಮಸಾಲ 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಬಿಟ್ಟು ಇವಾಗ ಕುದೀತಾ ಇದೆ. ನೀಟಾಗಿ ಒಂದು ಟೈಮು ಮಿಕ್ಸ್ ಮಾಡ್ಕೊಂಬಿಡಬೇಕು. ನಾವು ಈ ಟೈಮಲ್ಲಿ ಅಕ್ಕಿ ಕೂಡ ತೊಳೆದು ಹಾಕ್ಕೊಳ್ತಾ ಇದ್ದೀವಿ. ನಾವಿಲ್ಲಿ ಬುಲೆಟ್ ರೈಸ್ನ ಬಳಸಿದ್ದೀವಿ. ನೀವು ಯಾವುದಾದ್ರೂ ಬಳಸ್ಕೋಬೋದು. ಬಾಸ್ಮತಿ ಅಕ್ಕಿ ಕೂಡ ಬಳಸ್ಕೋಬೋದು. ಮತ್ತು ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ನಾವಲ್ಲಿ ಸೋಯಾಬೀನ್ ಫ್ರೈ ಮಾಡುವಾಗ ಉಪ್ಪು ಹಾಕಿದ್ವಿ ಮತ್ತು ಮಸಾಲೆ ರುಬ್ಬುವಾಗ ಹಾಕಿವಿ. ಇವಾಗ ನೋಡ್ಕೊಂಬಿಟ್ಟು ಹಾಕ್ಕೊಂಡು ಈ ರೀತಿ ನೀರೆಲ್ಲ ಸ್ವಲ್ಪ ಹತ್ತ ಹೋಗಿ ಸ್ವಲ್ಪ ನೀರಿರ್ಬೇಕು. ಆವಾಗ ಕುಕ್ಕರ್ನ ಕ್ಲೋಸ್ ಮಾಡಿ 1 ಸೀಟಿ ಕೂಗಿಸ್ಕೋಬೇಕಾಗುತ್ತೆ. 1 ಸೀಟಿ ಕೂಗಿದ್ಮೇಲೆ ನೋಡ್ಬೋದು ಸೋಯಾ ಪಲಾವು ಯಾವ ರೀತಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀವಿ. ನೋಡಿದ್ರಲ್ಲ ಸೋಯಾ ಪಲಾವು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ನಿಮಗೆ ಲೈಕು, ಕಮೆಂಟು, ಶೇರು ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ರೆಸಿಪಿ ಹೇಗೆ